ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸೊ ಕ್ವಶನ್ ಈ ಥರದಲ್ಲಿದೆ. 2019 ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಪ್ರಾಬ್ಲಮ್ ಇದು. ರುದ್ರ ಡೆಪಾಸಿಟ್ಸ್ ₹10,000, $20,000, $30,000, $40,000, $50,000 in the beginning of the first, second, third, fourth, fifth year respectively at the interest of 7% per annum for 5 years. Calculate future value. ನೋಡಿ, ಕ್ವಶನಲ್ಲಿ ಫ್ಯೂಚರ್ ವ್ಯಾಲ್ಯೂ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಬಟ್ ನೀವೇ ಅರ್ಥ ಮಾಡ್ಕೊಳ್ಬೇಕು ಇದು ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಪ್ರಾಬ್ಲಮ್ ಅಂತ. ಯಾಕೆ ಅಂತಂದರೆ, ಒಂದೇ ಅಮೌಂಟನ್ನು ಇಟ್ಟರೆ ಅದು ಫ್ಯೂಚರ್ ವ್ಯಾಲ್ಯೂ ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಈ ಫಸ್ಟ್ ಇಯರು ಅಮೌಂಟ್ ಇಡ್ತಿದ್ದಾರೆ, ಸೆಕೆಂಡ್ ಇಯರು ಅಮೌಂಟ್ ಇಡ್ತಿದ್ದಾರೆ, ಥರ್ಡ್ ಇಯರು ಅಮೌಂಟ್ ಇಡ್ತಿದ್ದಾರೆ. ಸೊ ಸೀರೀಸ್ ಆಫ್ ಪೇಮೆಂಟ್ ಸುಮಾರು ಸತಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಪ್ರಾಬ್ಲಮ್. ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ, ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ನಲ್ಲಿ 2 ಸಿನಾರಿಯೋ ಬರುತ್ತೆ. ಬಿಗಿನಿಂಗ್ನಲ್ಲಿ ಇಟ್ಟರೆ ಒಂದು ಫಾರ್ಮುಲಾ, ಎಂಡಲ್ಲಿ ಇಟ್ಟರೆ ಒಂದು ಫಾರ್ಮುಲಾ. ಪ್ರತಿ ವರ್ಷದ ಬಿಗಿನಿಂಗಲ್ಲಿ ಇಡ್ತಾ ಇದ್ದಾರಾ, ಎಂಡಲ್ಲಿ ಇಡ್ತಾ ಇದ್ದಾರಾ ಅಂತ ನೀವು ಫಸ್ಟ್ ಚೆಕ್ ಮಾಡಬೇಕು. ಪ್ರತಿ ವರ್ಷದ ಬಿಗಿನಿಂಗಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡ್ತಾ ಇದ್ದಾರೆ, ಇನ್ ದ ಬಿಗಿನಿಂಗ್ ಆಫ್ ದ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇಯರ್ ರೆಸ್ಪೆಕ್ಟಿವ್ಲಿ. ಸೊ ಬಿಗಿನಿಂಗ್ ಆಗಿದ್ದರಿಂದ ನಾವು ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸಿಂಪಲ್. ಎಂಡ್ ಅಂತ ಆದರೆ ಫಸ್ಟ್ನೇ ವರ್ಷದ ಬಡ್ಡಿ ಸಿಕ್ಕಲ್ಲ. ನೋಡಿ, N-1 ಏನಕ್ಕೆ ಬರುತ್ತೆ ಅಂತಂದರೆ, 5 ವರ್ಷಕ್ಕೆ ದುಡ್ಡು ಇಟ್ಟರೆ 5 - 1, 5 - 1 ಅಂತಂದರೆ 4 ವರ್ಷಕ್ಕೆ ಮಾತ್ರ ಬಡ್ಡಿ ಸಿಗುತ್ತೆ. ಯಾಕೆ ಅಂತಂದರೆ, ಈ ವರ್ಷದ ಕೊನೆಯಲ್ಲಿಟ್ಟರೆ ಈ ವರ್ಷಕ್ಕೆ ಬಡ್ಡಿ ಸಿಕ್ಕಲ್ಲ. ಬಟ್ ಬಿಗಿನಿಂಗಲ್ಲಿ ಇಟ್ಟರೆ ಈ ವರ್ಷಕ್ಕೂ ಬಡ್ಡಿ ಸಿಗುತ್ತೆ. ಹಾಗಾಗಿ ಎನ್ನಿಂದ ಫಾರ್ಮುಲಾ ಸ್ಟಾರ್ಟ್ ಆಗುತ್ತೆ. ಎಂಡಿಂಗಲ್ಲಿಟ್ಟರೆ N-1, ಬಿಗಿನಿಂಗಲ್ಲಿಟ್ಟರೆ N. ಸೊ ನಾನಿಲ್ಲಿ ಫಾರ್ಮುಲಾ ಬರ್ಕೊಂಡಿದ್ದೀನಿ. ಸೊ ಈ ಫಾರ್ಮುಲಾದಲ್ಲಿ R ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್. ನೀವು ಕ್ವಶನ್ ಪೇಪರಲ್ಲಿ ಗಮನಿಸ್ಬೋದು, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 7% ಇದೆ. R 7%. ನೀವು ಹೇಗೆ ಬರ್ಕೊಳ್ಬೇಕು ಅಂತಂದರೆ, 7/100. 7/100 ಮಾಡಿ 100 ಮಾಡಿದಾಗ 0.07 ಆಗುತ್ತೆ. N ಮೀನ್ಸ್ ನಂಬರ್ ಆಫ್ ಇಯರ್ಸ್. ಎಷ್ಟು ವರ್ಷಕ್ಕೆ ದುಡ್ಡು ಇಡ್ತಿದ್ದಾರೆ? ಟೋಟಲ್ ಆಗಿ ಇನ್ ದ ಬಿಗಿನಿಂಗ್ ಆಫ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಇಯರ್ 5 ವರ್ಷಕ್ಕೆ ದುಡ್ಡು ಇಡ್ತಾ ಇದ್ದಾರೆ. N = 5 years. ದೆನ್ ಇಟ್ಟಿರೋಂಥ ಅಮೌಂಟ್ ಎಷ್ಟು? ಫಸ್ಟ್ ಇಯರ್ ಎಷ್ಟಿಟ್ಟಿದ್ದಾರೆ? 10,000. ಸೆಕೆಂಡ್ ಇಯರ್ 20,000. ಥರ್ಡ್ ಇಯರ್ 30,000. ಫೋರ್ತ್ ಇಯರ್ 40,000. ಲಾಸ್ಟ್ ಇಯರ್ 50,000. ಸೊ ಟೋಟಲ್ ಆಗಿ ಇಟ್ಟಿರೋಂಥ ಅಮೌಂಟ್ ಎಷ್ಟು? 5, 4, 9, 3, 12, 2, 14, 1, 15. 1,50,000 ದುಡ್ಡು ಇಟ್ಟಿದ್ದಾರೆ. ನಿಮ್ಮ ಆನ್ಸರ್ 1,50,000 ರೂಪಾಯಿಗಿಂತ ಜಾಸ್ತಿ ಆನ್ಸರ್ ಬಂದರೆ ನೀವು ಮಾಡಿರೋಂಥ ಪ್ರಾಬ್ಲಮ್ ಸರಿಯಾಗಿದೆ ಅಂತ. ಅದಕ್ಕಿಂತ ಕಮ್ಮಿ ಆನ್ಸರ್ ಏನಾದರೂ ಬಂದರೆ ನೀವು ಮಾಡಿರೋಂಥ ಪ್ರಾಬ್ಲಮ್ ತಪ್ಪಾಗಿದೆ ಅಂತ. ಸೊ ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಸ್ಟ್ ಫಾರ್ಮುಲಾ ಬರ್ಕೊಳ್ಳೋಣ. ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಈಕ್ವಲ್ಸ್ P1 × 1 + R ಹೋಲ್ ಟು ದ ಪವರ್ ಆಫ್ N. ಅಲ್ಲಿಗೆ ಫಸ್ಟ್ ಇಯರಿಂದ ಆಯಿತು. ಇದೇ ಥರ 5 ವರ್ಷಕ್ಕೆ ಬರ್ಕೊಳ್ಬೇಕು. ಪ್ಲಸ್ P2 × 1 + R ಹೋಲ್ ಟು ದ ಪವರ್ ಆಫ್ N-1 ಸೆಕೆಂಡ್ ಇಯರಿಂದ ಆಯಿತು. ಪ್ಲಸ್ P3 × 1 + R ಹೋಲ್ ಟು ದ ಪವರ್ ಆಫ್ N-2 ಥರ್ಡ್ ಇಯರಿಂದ ಆಯಿತು. ಪ್ಲಸ್ P4 × 1 + R ಹೋಲ್ ಟು ದ ಪವರ್ ಆಫ್ N-3 ಫೋರ್ತ್ ಇಯರಿಂದ ಆಯಿತು. ಪ್ಲಸ್ P5 × 1 + R ಹೋಲ್ ಟು ದ ಪವರ್ ಆಫ್ N-4 5 ವರ್ಷದ ಆಯಿತು. 1, 2, 3, 4, 5. ಇನ್ನು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆಯಿತು. P1 ಅಂದರೆ ಫಸ್ಟ್ ಇಯರ್ ಇಟ್ಟಿರುವಂಥ ಅಮೌಂಟ್. ಫಸ್ಟ್ ಇಯರ್ ಇಟ್ಟಿರೋ ಅಮೌಂಟ್ ಎಷ್ಟು? 10,000 × 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 0.07 ಟು ದ ಪವರ್ ಆಫ್ N ಮೀನ್ಸ್ ನಂಬರ್ ಆಫ್ ಇಯರ್ಸ್ 5 years. ಪ್ಲಸ್ P2 ಸೆಕೆಂಡ್ ಇಯರ್ ಇಟ್ಟಿರುವಂಥ ಅಮೌಂಟ್ ಎಷ್ಟು? 20,000. 20,000 × 1 ಪ್ಲಸ್ R means rate of interest 0.07 to the power of 5 - 1. N ಅಂತಂದರೆ ನಂಬರ್ ಆಫ್ ಇಯರ್ಸ್ 5 years. 5 - 1 ಅಂತಂದರೆ 4 ಆಗುತ್ತೆ. ನಾನು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡಿನೇ ಬರ್ಕೊಂಡಿದ್ದೀನಿ. 5 - 1 ಅಂತ ಬರ್ಕೊಳ್ಳೋದಿಲ್ಲ. 5 - 1 ಅಂದರೆ ಆನ್ಸರ್ ಎಷ್ಟು? 4. ಪ್ಲಸ್ ಥರ್ಡ್ ಇಯರ್ ಇಟ್ಟಿರುವಂಥ ಅಮೌಂಟು 30,000 × 1 ಪ್ಲಸ್ 0.07 to the power of N-2. N means number of years 5 years. 5 - 2 3. ಪ್ಲಸ್ ಫೋರ್ತ್ ಇಯರ್ ಇಟ್ಟಿರೋಂಥ ಅಮೌಂಟು 40,000 × 1 + 0.07 to the power of N-3. N means number of years 5. 5 - 3 = 2. ಪ್ಲಸ್ ಲಾಸ್ಟ್ ಇಯರಲ್ಲಿ 50,000 × 1 + 0.07 to the power of N-4. N means 5. 5 - 4 = 1.
ಸೊ ಇಲ್ಲಿ n ಅಂದರೆ 5, n minus 1, 5 minus 1, 4, 5 minus 2, 3, 5 minus 3, 2, 5 minus 4, 1. ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರೋಂಥ ಆನ್ಸರೇ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನಿಟೀಸ್ 10,000 ಇಂಟು ಫಸ್ಟ್ ವಿತಿನ್ ಬ್ರ್ಯಾಕೆಟಲ್ಲಿ ಇರೋದನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೇಕು 1.07 to the power of 5 ಪ್ಲಸ್ 20,000 ಇಂಟು 1.07 to the power of 4. ಹೇಗೆ ಬಂತು 1.07? ಜಸ್ಟ್ ಆ್ಯಡ್ ಮಾಡಿದ್ರೆ ಆಯಿತು. ಪ್ಲಸ್ 30,000 ಇಂಟು 1.07 to the power of 3 ಪ್ಲಸ್ 40,000 ಇಂಟು 1.07 to the power of 2 ಪ್ಲಸ್ 50,000 ಇಂಟು 1.07 to the power of 1. ನೆಕ್ಸ್ಟ್ 10,000 ಇಂಟು 1.07 ಅನ್ನು 5 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 1.07 ಒಂದು ಸತಿ ಇಂಟು ಬಟನ್, 4 ಸತಿ ಈಕ್ವಲ್ ಬಟನ್. ಕ್ಯಾಲ್ಸಿಯಲ್ಲಿ GT6 ಅಂತ ತೋರಿಸ್ಬೇಕು. 1.402 ಇದೆ. 4th ಡಿಜಿಟ್ 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಇದಕ್ಕೊಂದು ಆ್ಯಡ್ ಮಾಡಿ 403 ಆಗುತ್ತೆ. 1.403 ಪ್ಲಸ್ 20,000 ಇಂಟು 1.07 ಟು ದ ಪವರ್ ಆಫ್ 4 ಅಂತಂದರೆ ಒಂದು ಸತಿ ಇಂಟು ಬಟನ್, 3 ಸತಿ ಈಕ್ವಲ್ ಬಟನ್. 1.3107 ಬರುತ್ತೆ. 311 ಮಾಡಿ ಪ್ಲಸ್ 30,000 ಇಂಟು 1.07 ಟು ದ ಪವರ್ ಆಫ್ 3 ಅಂತಂದರೆ 1.07 ಒಂದು ಸತಿ ಇಂಟು ಬಟನ್, 2 ಸತಿ ಈಕ್ವಲ್ ಬಟನ್. 1.225 ಬರುತ್ತೆ ಆನ್ಸರ್. ಪ್ಲಸ್ ನೆಕ್ಸ್ಟ್ ಇಯರಿಗೆ 40,000 ಇಂಟು 1.07 ಒಂದು ಸತಿ ಇಂಟು ಬಟನ್, ಒಂದು ಸತಿ ಈಕ್ವಲ್ ಬಟನ್. 1.1449 ಬರುತ್ತೆ. 4th ನಂಬರ್ 5ಗಿಂತ ಜಾಸ್ತಿ ಇರೋದ್ರಿಂದ ಇದಕ್ಕೆ ಒಂದನ್ನು ಆ್ಯಡ್ ಮಾಡಿ. 144ಕ್ಕೆ ಒಂದನ್ನು ಆ್ಯಡ್ ಮಾಡಿದ್ರೆ 1.145. ಲಾಸ್ಟ್ ಒನ್ 50,000 ಇಂಟು ಯಾವುದಕ್ಕೆ ಪವರ್ ಒಂದಿದ್ರೆ ಅದೇ ನಂಬರೇ ಬರ್ಕೊಳ್ಬೇಕು, 1.07. ನೆಕ್ಸ್ಟ್ 10,000 ಇಂಟು 1.403 ಮಾಡಿದಾಗ 14,030 ಬರುತ್ತೆ. ಪ್ಲಸ್ 20,000 ಇಂಟು 1.311 ಮಾಡಿದಾಗ 26,220 ಪ್ಲಸ್ 30,000 ಇಂಟು 1.225 36,750 ಪ್ಲಸ್ 40,000 ಇಂಟು 1.145 ಆನ್ಸರ್ 45,800 ಪ್ಲಸ್ 50,000 ಇಂಟು 1.07 ಆನ್ಸರ್ 53,500. ಟೋಟಲ್ ಆಗಿ ನೋಡಿ, 10,000 ಇಟ್ಟಿದ್ರು ಬಡ್ಡಿ ಸೇರಿಸಿ 14,000 ಬಂದಿದೆ. 20,000 ಇಟ್ಟಿದ್ರು ಬಡ್ಡಿ ಸೇರಿಸಿ 26,000. 30,000 ಇಟ್ಟಿದ್ರು ಬಡ್ಡಿ ಸೇರಿಸಿ 36. 40 ಇಟ್ಟಿದ್ರು ಬಡ್ಡಿ ಸೇರಿಸಿ 45. 50 ಇಟ್ಟಿದ್ರು ಬಡ್ಡಿ ಸೇರಿಸಿ 53. ಇಲ್ಲಿರೋ ಆನ್ಸರ್ಗಿಂತ ಎಷ್ಟು ದುಡ್ಡು ಇಡ್ತಿದ್ರು ಅದಕ್ಕಿಂತ ನಿಮ್ಮ ಲಾಸ್ಟ್ ಸ್ಟೆಪ್ಪಿನ ಆನ್ಸರ್ ಜಾಸ್ತಿ ಬರಬೇಕು. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥ ಫೈನಲ್ ಆನ್ಸರ್ 53,500 ಪ್ಲಸ್ 45,800 ಪ್ಲಸ್ 36,750 plus 26,220 plus 14,030. Final answer is 1,76,300. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಬಿಗಿನಿಂಗ್ ಇದ್ದರೆ ಒಂಥರ, ಎಂಡ್ ಇದ್ದರೆ ಒಂಥರ. ಸಪೋಸ್ ಪ್ರತಿ ವರ್ಷ ಇಡುವಂಥ ಅಮೌಂಟು ಸೇಮ್ ಆಗಿದ್ರೆ, ಪ್ರತಿ ವರ್ಷವೂ 10,000 ಇಡ್ತಾ ಇದ್ರೆ ಈ ಥರನೂ ಈ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ಪ್ರಾಬ್ಲಮ್ ಮಾಡ್ಬೋದು. ಇಲ್ಲಾಂದರೆ ಬೇರೆ ಇನ್ನೊಂದು ಫಾರ್ಮುಲಾನು ಇದೆ, ಯಾವ ಥರದಲ್ಲಿ ಬೇಕಾದರೂ ನೀವು ಫಾಲೋ ಮಾಡ್ಬೋದು. ಸೊ ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.